ಜಮ್ಮು ಕಾಶ್ಮೀರದ ಹಲವೆಡೆ ಪಾಕಿಸ್ತಾನ ದಾಳಿ ಮುಂದುವರಿಸಿದೆ. ಈಗಲೂ ಕೂಡ ನಿರಂತರವಾಗಿ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಡ್ರೋನ್ ದಾಳಿಯನ್ನ ಮಾಡಲಾಗ್ತಾ ಇದೆ ಅನ್ನುವಂಥ ವಿವರ ಕೂಡ ಲಭ್ಯವಾಗ್ತಾ ಇದೆ. ರಜೌರಿ ಪೂಂಚ್ನಲ್ಲಿ ನಿರಂತರ ಸ್ಫೋಟದ ಸದ್ದು ಕೇಳಿಬರ್ತಾ ಇದೆ. ಅಫ್ಕೋರ್ಸ್ ಈ ಸ್ಫೋಟದ ಸದ್ದು ಅಂದ್ರೆ ಅದು ಬ್ಲಾಸ್ಟ್ ಆಗಿರುವಂಥದ್ದಲ್ಲ ಅಥವಾ ಬಾಂಬ್ ಬ್ಲಾಸ್ಟ್ಗಳಲ್ಲ, ನಿರಂತರವಾಗಿ ಶೆಲ್ ದಾಳಿಯ ಜೊತೆಗೆ ಈಗಾಗಲೇ ಮಿಸೈಲ್ ಅಥವಾ ಡ್ರೋನ್ ದಾಳಿಯನ್ನು ಮಾಡಲಾಗ್ತಾ ಇದೆ. ಅದಕ್ಕೆ ಭಾರತೀಯ ಸೇನೆಗಳು ಕೂಡ ಕೌಂಟರ್ ಆಗಿ ಮಾಡ್ತಾ ಇವೆ. ಅದನ್ನ ಆಕಾಶದಲ್ಲೇ ಹೊಡೆದು ಉಳಿಸಿರುವಂಥ ದೃಶ್ಯವನ್ನ ನೀವು ನೋಡ್ತಾ ಇದ್ದಾರೆ. ಇದರ ಜೊತೆಗೆ ಹಲವೆಡೆ ಪ್ರಮುಖವಾಗಿ ಶೆಲ್ಲಿಂಗಿಂದ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು ಕೂಡ ಈಗಾಗಲೇ ದೃಢಪಡ್ತಾ ಇದೆ. ನೋಡ್ತಾ ಇದ್ದೀರಾ, ಕೆಲವೆಡೆ ಸ್ಫೋಟದ ಸದ್ದು ಕೂಡ ತುಂಬ ಜೋರಾಗಿದೆ. ಉರಿ ಸೆಕ್ಟರ್ನಲ್ಲಿ ನಮ್ಗೆ ಕಂಡುಬರ್ತಾ ಇರುವಂಥ ದೃಶ್ಯ, ಉರಿ ಸೆಕ್ಟರ್, ಜಮ್ಮುವಿನ ಉರಿ ಸೆಕ್ಟರ್ನಲ್ಲಿ ಭಾರಿ ಪ್ರಮಾಣದ ಸ್ಫೋಟ ಕೂಡ ಆಗಿದೆ. ಶೆಲ್ಲಿಂಗ್ ಸೇರಿದಂತೆ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನ ಆ ಭಾಗದಲ್ಲಿ ನಿರಂತರವಾಗಿ ಶೆಲ್ಲಿಂಗ್ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ, ಅದರಲ್ಲೂ ಜಮ್ಮು ಕಾಶ್ಮೀರದ ಉರಿ ಪ್ರದೇಶದಲ್ಲಿ, ಉರಿ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಟ್ಯಾಕ್ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜನವಸತಿ ಪ್ರದೇಶಗಳಿಗೆ ಸಾಕಷ್ಟು ದೊಡ್ಡ ಮಟ್ಟಿಗೆ ತೊಂದರೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅನೇಕ ನಿವಾಸಗಳಿದೆ, ಮನೆಗಳಿದೆ, ನೋಡ್ತಾ ಇದ್ದೀರಾ, ಅದು ಹೇಳ್ತಾರೆ. ನೋಡ್ತಾ ಇದ್ದೀರಾ ದೃಶ್ಯಗಳನ್ನ. ಇದು ಜಮ್ಮುವಿನ ಉರಿ ಸೆಕ್ಟರ್ ಭಾಗದಲ್ಲಿ ಆದಂತಹ ಭೀಕರ ಸ್ಫೋಟದ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಿ. ಅಲ್ಲಿನ ಸ್ಥಳೀಯರೊಬ್ಬರ ಮೊಬೈಲ್ ನಲ್ಲಿ ಸೆರೆಯಾಗಿರುವ ದೃಶ್ಯಗಳಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಅವರು ಮೊಬೈಲ್ ಹಿಡಿದಂತಹ ಸಂದರ್ಭದಲ್ಲೇ ಆ ರೀತಿಯ ಭೀಕರ ಸ್ಫೋಟವಾಗುತ್ತೆ. ತಕ್ಷಣದಲ್ಲಿ ಅವರು ಕೂಡ ಗಾಬರಿ ಆದಂತೆ ಕಾಣಿಸ್ತಾ ಇದೆ. ನೋಡಿ, ಕಂಪ್ಲೀಟ್ ಆಗಿ ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಸಂಪೂರ್ಣವಾಗಿ ಸುತ್ತಮುತ್ತ ಮನೆಗಳೇ ಇರುವಂತಹ ಪ್ರದೇಶ ಅದು. ಅಂತಹ ಭಾಗಕ್ಕೆ ಪಾಕಿಸ್ತಾನ ಅಟ್ಯಾಕ್ ಮಾಡ್ತಾ ಇದೆ, ಅಂದ್ರೆ ವಸತಿ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ನಾವು ಬೆಳಗ್ಗೆಯಿಂದ ಕೂಡ ಗಮನಿಸ್ತಾ ಇರೋ ಹಾಗೆ ಹಲವು ನಾಗರಿಕರ ನಿವಾಸಗಳ ಮೇಲೆ ದಾಳಿ ಆದಂತದನ್ನ ಗಮನಿಸ್ತಾ ಇದ್ದೀವಿ. ಮೊನ್ನೆಯಿಂದಲೂ ಕೂಡ ನಾಗರಿಕರನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಪಾಪಿ ಪಾಕಿಸ್ತಾನ. ಈಗಲೂ ಕೂಡ ಏನು ಭೀಕರ ಸ್ಫೋಟದ ಸದ್ದು, ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ, ಅದು ಕೂಡ ವಸತಿ ಪ್ರದೇಶ.